ನಾವು ಚುನಾವಣೆ ಪೂರ್ವಕವಾಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಅದನ್ನು ವಿರೋಧ ವ್ಯಕ್ತಪಡಿಸಿದರು. ಯಾವಾಗ ಅದನ್ನ ತೆಗಿಬೇಕು ಅಂದರೆ ಇಲ್ಲ ತಪ್ಪು, ಎಲ್ಲೆಲ್ಲ ಅವರವರು ಒಂದು ಧರ್ಮ ಇರ್ತದೆ, ಪದ್ಧತಿ ಇರುತ್ತೆ, ಅದಕ್ಕೆ ಗೌರವ ಕೊಡೋದು. ನಮ್ಮ ದೇಶ ಇಷ್ಟೊಂದು ಪ್ರಸಿದ್ಧಿಯಾಗಿದ್ದೆ ಈ ವಿಚಾರದಲ್ಲಿ, ಈ ಗಲಭೆಯಲ್ಲ. ಪರೇಶ್ ಮೇಸ್ತಾ ಅಂಥದ್ದನ್ನು ತಗೊಳ್ಳೋದು, ಚುನಾವಣೆಗೆ ಹೋಗೋದು. ಶಿವಮೊಗ್ಗದಲ್ಲಿ ಏನಾಯಿತು, ಮೊನ್ನೆ ರಾಜಗುಡ್ಡಕ್ಕೆ ಮತ್ತೆ ಕೈ ಹಾಕಕ್ಕೆ ಹೊಂಟಿದ್ರು. ಬೇರೆ ಸಂದರ್ಭ ಆಗಿದ್ರೆ ಏನು ಮಾಡಿರೋರು? ಅದಕ್ಕೆ ನಾನು ಹೇಳೋದು, ಹಿಜಾಬ್ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿನ್ನೆ ಹೇಳಿದ್ದಾರೆ, ಒಂದು ಪಬ್ಲಿಕ್ ಒಂದು ವೇದಿಕೆಯಲ್ಲಿ ಯಾರೋ ಪಾಪ ಕೇಳಿದ್ದಾರೆ ಹಿಜಾಬ್ ಬಗ್ಗೆ ಏನು ಅಂಥೇಳಿ. ಆವಾಗ ಅವ್ರು ಹೇಳಿದ್ದಾರೆ, ನಮ್ಮ ಒಂದು ಪದ್ಧತಿಯನ್ನು, ಅದು ಬಹಳ ಹೃದಯ ಶ್ರೀಮಂತಿಗೆ ಯಾರು ಸಿದ್ದರಾಮಯ್ಯವರು, ನೀವು ನಿಮ್ಮ ಪದ್ಧತಿನ ನೀವು ಮಾಡಬೇಕು, ನಾವೊಂದು ಧರ್ಮ, ಒಂದು ಜಾತಿ, ಒಂದು ಪದ್ಧತಿಯಲ್ಲಿ ಇರ್ತೀವಿ, ಆ ಪದ್ಧತಿಯನ್ನು ನೀವು ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ. ಇಷ್ಟು ವರ್ಷ ಇರಲಿಲ್ಲ ರೀ. ಹೋದ ಸತಿ ಹಿಜಾಬ್ನ ಎಲೆಕ್ಷನ್ ಪೂರ್ವಕವಾಗಿ ತಂದಿರೋದು ಒಂದು ಬಿಟ್ಟರೆ ಮತ್ತು ಅದನ್ನು ವಿಚಾರವನ್ನು ಎತ್ತಿದ್ದಾರೆ. ನಾನು ನೋಡ್ತೀನಿ, ಅದನ್ನು ನೋಡಿಬಿಟ್ಟು ಅಧಿಕಾರಿಯವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅಧಿಕಾರಿಯವರು ಏನು ತೀರ್ಮಾನ ತಗೊಳ್ತಾರೆ, ಯಾಕೆಂದರೆ ಇದು ಕೋರ್ಟಲ್ಲೂ ಕೂಡ ಇದ್ದಾವೆ, ಕೋರ್ಟ್ ವಿಚಾರಗಳೂ ಇರ್ತವೆ, ಸೂಕ್ಷ್ಮತೆ ಇರ್ತದೆ. ಮಕ್ಕಳು ಶಾಲೆಯಲ್ಲಿ ಹೋಗಬೇಕಾದ್ರೆ ನೀವೇ ಹೇಳ್ತೀರಿ ಏನಂತ, ಇದು ಸೂಕ್ಷ್ಮತೆ ಇರಬೇಕು, ಯಾಕೆ ಯೂನಿಫಾರ್ಮ್ ಇರಬೇಕು. ಅದೇ ರೀತಿ ಒಂದು ಧರ್ಮಕ್ಕೂ ಕೂಡ ಗೌರವ ಕೊಡಬೇಕಾಗ್ತದೆ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚನ್ ಆಗಲಿ. ಅದು ನನ್ನ ಇದು. ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ. ಲಾ ಡಿಪಾರ್ಟ್ಮೆಂಟು ಕೂಡ ಅವರು ಮೋಸ್ಟ್ಲಿ ಒಂದು ಕಲೆಕ್ಟಿವ್ ಡಿಸಿಷನ್ಸ್ ತಗೊಳ್ಬೋದು. ಅದಾದಮೇಲೆ ನೋಡೋಣ. ಅದು BJPಗೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ